ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ದಟ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್. ಅಂದರೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ನಿಮ್ಮ ಪರೀಕ್ಷೆಯಲ್ಲಿ ಬರುತ್ತೆ. ಸುಮಾರು 2 ಅಥವಾ 3 ಅಥವಾ 4 ಅಂಕಗಳಿಗೆ ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿರ್ತಾರೆ ವಿದ್ಯಾರ್ಥಿಗಳೇ. ಸೊ ಈ ಒಂದು ಪ್ರಶ್ನೆಯನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ತುಂಬಾ ಈಸಿಯೆಸ್ಟ್ ಟಾಪಿಕ್ಸ್ಗಳಲ್ಲಿ ಇದು ಕೂಡ ಒಂದಾಗಿದೆ. ಸೊ ಯಾವ ರೀತಿ ಯಾವ ಟ್ರಿಕ್ಸ್ಗಳನ್ನು ಯೂಸ್ ಮಾಡಿಕೊಂಡು ನೀವು ಕ್ವಶನನ್ನು ಸಾಲ್ವ್ ಮಾಡಬೇಕು. ಫಸ್ಟ್ ಒಂದು ನೋಡಿ, ದ ನೇಟಿವ್ ಡಾಕ್ಟರ್ಸ್ ಡ್ಯಾಶ್ ಅಂತ ಇದೆ ಅಲ್ವಾ ವಿದ್ಯಾರ್ಥಿಗಳೇ. ಸೊ ನಮ್ಮ ಮೊದಲನೇ ಕೆಲಸ ಏನಪ್ಪ ಅಂದರೆ ಇಲ್ಲೇನು ಸಬ್ಜೆಕ್ಟ್ ಇದೆಯೋ ದ ನೇಟಿವ್ ಡಾಕ್ಟರ್ಸ್ ಅಂತಕ್ಕಂಥದ್ದು ಅದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಹೇಗೆ ತಿಳ್ಕೊಳ್ಳೋದು ಅಂದರೆ ನೋಡಿ, ದ ನೇಟಿವ್ ಡಾಕ್ಟರ್ಸ್ ಅನ್ನೋದು ಸಿಂಗ್ಯುಲರ ಪ್ಲೂರಲ್ಲ ಮೊದಲಿಗೆ ನೋಡ್ಕೊಳ್ಳಿ. ನೋಡಿಲಿ ದ ನೇಟಿವ್ ಡಾಕ್ಟರ್ಸ್ ಅಂತ ಇದೆ ಅಲ್ವಾ. ಸೊ ಇದೊಂದು ಪ್ಲೂರಲ್ ಅಂತೇಳಿ ನಮಗೆ ಅರ್ಥ ಆಗುತ್ತೆ. ಸೊ ಈ ರೀತಿ ಅದು ಸಿಂಗ್ಯುಲರ್ ಇದೆನಾ ಪ್ಲೂರಲ್ ಇದೆನಾ ಈ ರೀತಿ ತಿಳ್ಕೋಬೇಕು. ಈಗ ನೋಡಿ, ನೆಕ್ಸ್ಟ್ ಇರ್ತಕ್ಕಂತಹ ಬ್ಲ್ಯಾಂಕ್ ಆದಮೇಲಿರೋ ಈ 2 ವರ್ಡ್ಗಳಲ್ಲಿ ಯಾವುದು ಸೂಟೇಬಲ್ ಅಂತ ಫಿಲ್ ಮಾಡಬೇಕಲ್ವಾ. ಯಾವಾಗಲೂ ಕೂಡ ಪ್ಲೂರಲ್ ಇದೆ ಅಂದರೆ ಗಮನಿಸಿ, ಸಬ್ಜೆಕ್ಟ್ ಪ್ಲೂರಲ್ ಇದ್ದರೆ ಇಲ್ಲಿ ವರ್ಬ್ಗೆ ಎಸ್ ಅನ್ನು ಸೇರಿಸ್ಕೊಂಡು ಕೊಟ್ಟಿದ್ದಾರೆ ಬಿಲೀವ್ಸ್ ಅಂತೇಳಿ. ಸೊ ಈ ಥರದ ವರ್ಬ್ಗೆ ಎಸ್ ಸೇರಿಕೊಂಡಿದ್ರೆ ಯಾವ ಕಾರಣಕ್ಕೂ ಅದನ್ನು ಪ್ಲೂರಲ್ ಇದ್ದಾಗ ತೆಗೆದುಕೊಳ್ಳಬಾರದು. ಇದನ್ನು ನೆನಪಿಟ್ಕೊಂಡ್ಬಿಡಿ. ಸೊ ಉಳಿದಿರೋದು ಬಿಲೀವ್ ಆಗಿರುತ್ತಲ್ವಾ. ಸೊ ಬಿಲೀವನ್ನೇ ಇಲ್ಲಿ ನಾವು ಏನು ಮಾಡಬೇಕಾಗುತ್ತೆ, ಫಿಲ್ ಮಾಡಬೇಕಾಗುತ್ತೆ. ನೆನಪಿಟ್ಕೊಳ್ಳಿ, ಸಬ್ಜೆಕ್ಟ್ ಪ್ಲೂರಲ್ ಇದ್ದರೆ ಯಾವತ್ತಿಗೂ ಕೂಡ ವರ್ಬ್ಗೆ ಎಸ್ ಸೇರ್ಕೊಂಡಿರಬಾರ್ದು. ಕರೆಕ್ಟಾಗಿ ನೋಡ್ಕೊಂಬಿಡಿ. ದ್ಯಾಟ್ ಇಫ್ ದೇ ಟೆಲ್ ಅದರ್ಸ್ ಅಬೌಟ್ ದೇರ್ ಮೆಡಿಷನ್ಸ್ ದ ಮೆಡಿಷನ್ಸ್ ವಿಲ್ ಅಂತ ಇದೆ ವಿದ್ಯಾರ್ಥಿಗಳೇ. ಇನ್ನೊಂದು ಪದ ಇಲ್ಲಿ ನಮಗೆ ಸಿಗ್ತಾ ಇದೆ, ದ ಮೆಡಿಷನ್ಸ್ ವಿಲ್ ಅಂತ ಇದೆ ನೋಡಿ. ಅಂದರೆ ಫ್ಯೂಚರ್ಗೆ ಸಂಬಂಧಪಟ್ಟಂತಹ ಸೆಂಟೆನ್ಸನ್ನು ಇಲ್ಲಿ ನಾವು ಬಳಸ್ತಾ ಇದ್ದೇವೆ. ಸೊ ಫ್ಯೂಚರ್ಗೆ ಸಂಬಂಧಪಟ್ಟಂತಹ ಸೆಂಟೆನ್ಸನ್ನು ಬಳಸ್ತಾ ಇದ್ದೇವೆ ಅಥವಾ ಫ್ಯೂಚರ್ ಟೆನ್ಸನ್ನು ಸೂಚಿಸ್ತಕ್ಕಂತಹ ಸೆಂಟೆನ್ಸನ್ನು ಯೂಸ್ ಮಾಡ್ತಾ ಇದ್ದೇವೆ ಅಂದರೂ ಕೂಡ ಆಗ ನಾವು ಈ ಒಂದು ವರ್ಬ್ಗೆ ಎಸ್ ಅನ್ನು ಸೇರಿರ್ತಕ್ಕಂತಹ ಪದವನ್ನು ತೆಗೆದುಕೊಳ್ಳಬಾರದು. ಇದನ್ನು ಕೂಡ ನೆನಪಿಟ್ಕೊಂಡ್ಬಿಡಿ. ಸೊ ಇಲ್ಲಿ ವರ್ಬ್ಗೆ ನೋಡಿ, ಲೂಸ್ ಅಂತಕ್ಕಂತಹ ವರ್ಬ್ಗೆ ಲೂಜಸ್ ಅಂತೇಳಿ ಸೆಕೆಂಡ್ ವರ್ಡ್ ಬರೆದಿದ್ದಾರೆ. ಸೊ ಇಲ್ಲಿ ಲೂಜಸನ್ನು ತೆಗೆದುಕೊಳ್ಳುವ ಹಾಗಿಲ್ಲ. ಸೊ ಇಲ್ಲಿ ಲೂಸ್ ಅಂತಕ್ಕಂಥದ್ದನ್ನೇ ನಾವು ಫಿಲ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ನೀವೇನು ಮಾಡಬೇಕು, ಸಬ್ಜೆಕ್ಟನ್ನು ಗಮನಿಸಿ ವರ್ಬನ್ನು ಫಿಲ್ ಮಾಡಬೇಕು. ಹಾಗಾಗಿನೇ ಇಲ್ಲಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತೇಳಿ ಕರೀತಾರೆ. ಇನ್ನು ನೆಕ್ಸ್ಟ್ ನೋಡಿ, ಆ್ಯಸ್ ಎ ರಿಸಲ್ಟ್ ಇಂಡಿಯಾಸ್ ನೇಟಿವ್ ಮೆಡಿಷನ್. ನೋಡಿ ವಿದ್ಯಾರ್ಥಿಗಳೇ, ಮೆಡಿಷನ್ ನೇಟಿವ್ ಮೆಡಿಷನ್, ಇಂಡಿಯಾಸ್ ನೇಟಿವ್ ಮೆಡಿಷನ್ ಅನ್ನೋದು ಸಿಂಗ್ಯುಲರ್ ಆಗಿದೆ. ಅದರ ಜೊತೆಗೆ ಇಷ್ಟೇ ಸಾಕಾಗುತ್ತೆ. ಇಲ್ಲಿ ನೇಟಿವ್ ಮೆಡಿಷನ್ ಇದೆ, ಸಿಂಗ್ಯುಲರ್ ಆಗಿದೆ ಅಂದರೆ ನೋಡಿ, ಆರನ್ನು ನಾವು ಯಾವಾಗ ಬಳಸ್ತೇವೆ, ಪ್ಲೂರಲ್ ಇದ್ದಾಗ. ಸಬ್ಜೆಕ್ಟ್ ಪ್ಲೂರಲ್ ಇದ್ದರೆ ಆರ್ ಬಳಸಬೇಕು. ಸೊ ಇಲ್ಲಿ ಈಸ್ ಅನ್ನೋದು ಸರಿಯಾಗಿರ್ತಕ್ಕಂತಹ ವರ್ಬ್ ಫಾರ್ಮ್ ಆಗಿರುತ್ತೆ. ಸೊ ಈ ರೀತಿ ನೀವೇನು ಮಾಡಬೇಕು, ಸಬ್ಜೆಕ್ಟನ್ನು ಗಮನಿಸ್ತಾ ಫಿಲ್ ಮಾಡಿ. ಈಗ ನೋಡಿ, ಬಾಬರ್ ಅಲಿ ಅಂತ ಇದೆ ವಿದ್ಯಾರ್ಥಿಗಳೇ. ಈ ಬಾಬರ್ ಅಲಿ ಅನ್ನೋದು ಸಿಂಗ್ಯುಲರ್ ಆಗಿದೆ. ಸಬ್ಜೆಕ್ಟನ್ನು ಗಮನಿಸಿ, ಸಿಂಗ್ಯುಲರ್. ಅದರ ಜೊತೆಗೆ ಇದು ಥರ್ಡ್ ಪರ್ಸನ್ ಕೂಡ ಆಗಿದೆ. ಹೇಗೆ ಥರ್ಡ್ ಪರ್ಸನ್ ಅಂದರೆ ಇಲ್ಲಿ ನೋಡ್ಕೊಳ್ಳಿ, ಐ ಅಂದರೆ ಇದನ್ನು ನಾವು ಫಸ್ಟ್ ಪರ್ಸನ್ ಅಂತೇಳಿ ಕರಿತೇವೆ. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಮಾತ್ರ ಹೇಳ್ತಾ ಇದ್ದೇನೆ, ಪ್ಲೂರಲನ್ನು ಹೇಳೋದಿಲ್ಲ. ಮತ್ತು ಯು ನೀನು ಅಂತಕ್ಕಂಥದ್ದು ಸೆಕೆಂಡ್ ಪರ್ಸನ್ ಆಗಿರುತ್ತೆ. ಅದೇ ರೀತಿ ಹಿ ಇರ್ಬೋದು, ಶಿ ಇರ್ಬೋದು ಅಥವಾ ಇಟ್ ಅಂತಕ್ಕಂತಹ ಪದಗಳು ಬಂದರೆ ಅದನ್ನು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂತ ಕರಿತೇವೆ. ಅದರ ಜೊತೆಗೆ ಹಿ ಶಿ ಇಟ್ ಬದಲಾಗಿ ಯಾವುದಾದರೂ ಒಂದು ಹೆಸರಿದ್ದರೂ ಕೂಡ ಅದನ್ನು ಕೂಡ ನಾವೇನಂತ ಕರಿತೇವೆ, ಒಂದು ಪ್ರನೌನ್ ಆಗಿ ಥರ್ಡ್ ಪರ್ಸನ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಬಾಬರ್ ಅಲಿ ಅಂತಕ್ಕಂಥದ್ದು ನೋಡಿ, ಹಿ ಅಂತಕ್ಕಂತಹ ಒಂದು ಪ್ರನೌನ್ಗೆ ಸಮವಾಗಿರ್ತಕ್ಕಂಥದ್ದಲ್ವಾ. ಸೊ ಇಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದರೆ ವರ್ಬ್ಗೆ ನೋಡಿ ಎಸ್ ಸೇರಿಕೊಂಡಿರಬೇಕು ವಿದ್ಯಾರ್ಥಿಗಳೇ. ಇದನ್ನು ಸರಿಯಾಗಿ ನೆನಪಿಟ್ಕೊಂಡ್ಬಿಡಿ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದರೆ ವರ್ಬ್ಗೆ ಎಸ್ ಅನ್ನು ಸೇರಿಸಿಕೊಂಡು ಫಿಲ್ ಮಾಡಬೇಕು. ಸೊ ಇಲ್ಲಿ ಮೇಕ್ ಅಂತಕ್ಕಂತಹ ವರ್ಬನ್ನು ಏನು ಕೊಟ್ಟಿದ್ದಾರೋ ಅದರಲ್ಲಿ ಮೇಕ್ಸ್ ಅಂತಕ್ಕಂತಹದ್ದನ್ನು ನಾವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಮೇಕ್ಗೆ ಎಸ್ ಸೇರ್ಕೋಬೇಕು. ಟೈಪಿಂಗ್ ಎರರ್ ಆಗಿದೆ. ಸೊ ಸೆಕೆಂಡ್ ಒನ್ ಮೇಕ್ಸ್ ಅಂತೇಳಿ ಫಿಲ್ ಮಾಡಬೇಕು, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಹಿಸ್ ವೇ ಟು ಆ್ಯನ್ ಆಫ್ಟರ್ನೂನ್ ಸ್ಕೂಲ್ ಆಯಿತು. ವೇರ್ ಹಿ, ಗಮನಿಸಿ ವಿದ್ಯಾರ್ಥಿಗಳೇ, ಇಲ್ಲಿ ಹಿ ಅಂತಕ್ಕಂತಹ ಸಬ್ಜೆಕ್ಟ್ ಇದೆ. ಸೊ ಇದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದೆ. ಅದ್ರ ಜೊತೆಗೆ ಹಿ ಅನ್ನೋದು ನೋಡಿ ಸಿಂಗ್ಯುಲರ್ ಆಗಿದೆ, ಥರ್ಡ್ ಪರ್ಸನ್ ಸಿಂಗ್ಯುಲರ್. ಸೊ ಸಿಂಗ್ಯುಲರ್ ಅಂದ ತಕ್ಷಣವೇ ಈಸ್ ಮತ್ತು ಆರ್ಗಳಲ್ಲಿ ಸಿಂಪಲ್ ಆಗಿ ಗೊತ್ತಾಗುತ್ತೆ. ಸಿಂಗ್ಯುಲರ್ ಆಗಿರೋದ್ರಿಂದ ಈಸನ್ನು ನಾವಿಲ್ಲಿ ಫಿಲ್ ಮಾಡ್ಕೊಳ್ತೇವೆ. ದ ಹೆಡ್ ಮಾಸ್ಟರ್ ಆಫ್ ಎ ಸ್ಕೂಲ್ ವಿಚ್, ನೋಡಿ ದ ಹೆಡ್ ಮಾಸ್ಟರ್ ಆಫ್ ಎ ಸ್ಕೂಲ್
ವಿಚ್ ಅಂತ ಇದೆ, ಅಂದರೆ ಸ್ಕೂಲ್ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡ್ತೇವೆ. ಎ ಸ್ಕೂಲ್ ಅಂತ ಇದೆ ನೋಡಿ, ಇದು ಕೂಡ ಸಿಂಗ್ಯುಲರ್ ಸಬ್ಜೆಕ್ಟ್ ಆಗಿದೆ, ಎ ಸ್ಕೂಲ್ ಅಂತಕ್ಕಂಥದ್ದು. ಮತ್ತು ಥರ್ಡ್ ಪರ್ಸನ್ ಸಿಂಗ್ಯುಲರ್ ವಿದ್ಯಾರ್ಥಿಗಳೇ ಗಮನಿಸಿ, ಥರ್ಡ್ ಪರ್ಸನ್ ಆಗಿದೆ. ಯಾಕೆಂದರೆ ಇಟ್ ಅಂತಕ್ಕಂತಹ ಒಂದು ಪ್ರನೌನ್ಗೆ ಈಕ್ವಲ್ ಆಗಿರುತ್ತೆ ಎ ಸ್ಕೂಲ್ ಅನ್ನೋದು. ಸೊ ಇಲ್ಲಿ ವರ್ಬ್ಗೆ ನಾವೇನು ಮಾಡಬೇಕಾಗುತ್ತೆ, ಎಸ್ ಸೇರಿಸ್ಕೋಬೇಕು. ಇಲ್ಲಿ ಹ್ಯಾವ್ ಮತ್ತು ಹ್ಯಾಸ್ಗಳಲ್ಲಿ ವಿದ್ಯಾರ್ಥಿಗಳೇ ನಾವು ಹ್ಯಾಸ್ ಅಂತಕ್ಕಂಥದ್ದನ್ನು ತೆಗೆದುಕೊಳ್ತೇವೆ. ನೆನಪಿಟ್ಕೊಳ್ಳಿ, ಹ್ಯಾವ್ ಹ್ಯಾಸ್ಗಳ ಮಧ್ಯೆ ಚಾಯ್ಸ್ ಬೇಕು ಅಂದರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದರೆ, ಅಂದರೆ ಹೀ ಶಿ ಇಟ್ ಅಥವಾ ಯಾವುದಾದ್ರೂ ಹೆಸರಿದ್ದರೆ ಆಗ ನಾವು ಹ್ಯಾಸನ್ನೇ ತೆಗೆದುಕೊಳ್ತೇವೆ. ನೆನಪಿಟ್ಕೊಳ್ಳಿ. ಥರ್ಡ್ ಒನ್ ನೋಡಿ, ಬಾಬರಲ್ಲಿ ತುಂಬ ಸಿಂಪಲ್ ಇದೆ ವಿದ್ಯಾರ್ಥಿಗಳೇ, ಸಿಂಗ್ಯುಲರ್ ಆಗಿದೆ. ಸೊ ಈಸ್ ಆರ್ಗಳಲ್ಲಿ ಈಸ್ ಅಂತೇಳಿ ಫಿಲ್ ಮಾಡ್ತೀವಿ. ಕ್ಲಾಸ್ 12th ಸ್ಟೂಡೆಂಟ್, ಹಿ ಈಸ್ ಎ ಥಿನ್ ಆ್ಯಂಡ್ ಗ್ಯಾಂಗ್ಲಿ ಬಾಯ್ ಹೂ ಸಿಟ್ಸ್ ಅಂತ ಇದೆ ನೋಡಿ ವಿದ್ಯಾರ್ಥಿಗಳೇ. ಇಲ್ಲಿ ನಾವು ಹೂ ಅಂದರೆ ಯಾರು, ಬಾಬರಲ್ಲಿ. ಸೊ ಇದು ಕೂಡ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದೆ. ಸೊ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂದ ತಕ್ಷಣವೇ ನಿಮಗೆ ರೂಲ್ ನೆನಪು ಬರಬೇಕಾಗಿರೋದು ಯಾವುದು, ವರ್ಬ್ಗೆ ಎಸ್ ಸೇರಿಕೊಂಡಿರೋದು. ಸೊ ಇಲ್ಲಿ ಸಿಟ್ಸ್ ಅಂತಕ್ಕಂಥದ್ದನ್ನು ನಾವೇನು ಮಾಡಬೇಕು, ಫಿಲ್ ಮಾಡ್ತೇವೆ. ಸೊ ಈ ರೀತಿ ಸಬ್ಜೆಕ್ಟನ್ನು ನೋಡ್ತಾ ಫಿಲ್ ಮಾಡಬೇಕು. ನೆಕ್ಸ್ಟ್ ನೋಡಿ, ದ ಮೆಡಿಷನಲ್ ಕ್ರೀಪರ್. ಗಮನಿಸಿ ವಿದ್ಯಾರ್ಥಿಗಳೇ, ದ ಮೆಡಿಷನಲ್ ಕ್ರೀಪರ್ ಅನ್ನೋದು ಇದು ಕೂಡ ಇಟ್ ಅಂತಕ್ಕಂತಹ ಪ್ರನೌನ್ಗೆ ಸಮ ಆಗಿರುತ್ತೆ. ಸೊ ಇದು ಕೂಡ ಥರ್ಡ್ ಪರ್ಸನ್ ಸಿಂಗ್ಯುಲರೇ ಆಗಿದೆ. ಸೊ ಈಗ ನಾವೇನು ಮಾಡಬೇಕು, ಹ್ಯಾವ್ ಮತ್ತು ಹ್ಯಾಸ್ಗಳಲ್ಲಿ ಹ್ಯಾಸನ್ನು ತೆಗೆದುಕೊಳ್ತೇವೆ. ಥರ್ಡ್ ಪರ್ಸನ್ ಸಿಂಗ್ಯುಲರ್, ನೆನಪಿಟ್ಕೊಳ್ಳಿ, ಥರ್ಡ್ ಪರ್ಸನ್ ಸಿಂಗ್ಯುಲರ್. ಇನ್ನು ನೆಕ್ಸ್ಟ್ ನೋಡಿ, ಇಟ್ ಅಂತ ಇದೆ. ಎಸ್, ಇಟ್ ಅನ್ನೋದು ಕೂಡ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಲ್ವಾ. ಸೊ ಈಗ ಸಿಂಪಲ್ಲಾಗಿ ನೀವೇ ಫಿಲ್ ಮಾಡಬಹುದು. ವರ್ಬ್ಗೆ ಏನಾಗಬೇಕು, ಎಸ್ ಸೇರಿಕೊಂಡಿರಬೇಕು. ಸೊ ಇಲ್ಲಿ ಬೇರ್ ಅಂತಕ್ಕಂಥದ್ದಕ್ಕೆ ಎಸ್ ಸೇರಿಕೊಂಡಿದೆ. ಸೊ ಅದನ್ನು ಇಲ್ಲಿ ಫಿಲ್ ಮಾಡಬೇಕು, ಬೇರ್ಸ್ ಅಂಥೇಳಿ. ಇನ್ನು ನೆಕ್ಸ್ಟ್ ನೋಡಿ, ದ ಪ್ಲ್ಯಾಂಟ್ ಅಂತ ಇದೆ ವಿದ್ಯಾರ್ಥಿಗಳೇ. ದ ಪ್ಲ್ಯಾಂಟ್ ಅನ್ನೋದು ಇಟ್ ಅನ್ನೋದಕ್ಕೆ ಸಮವಾಗಿರ್ತಕ್ಕಂಥದ್ದಲ್ವಾ, ಯಾಕೆಂದರೆ ಇದು ಕೂಡ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿರುತ್ತೆ. ಸೊ ಕಮ್ ಮತ್ತು ಕಮ್ಸ್ಗಳಲ್ಲಿ ಯಾವುದನ್ನು ಫಿಲ್ ಮಾಡ್ತೀರಾ ನೀವೇ ಈಗ ಆನ್ಸರ್ನ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಇದನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅಂಥೇಳಿ. ನೆಕ್ಸ್ಟ್ ನೋಡಿ, ಪೀಪಲ್ ಟೈ ಇಟ್ ಟು ಎ ನಿಯರ್ ಬೈ ಟ್ರೀ ಬಿಕಾಸ್ ಇಟ್, ಎಸ್ ನೋಡಿ, ಇಟ್ ಅಂತ ಇದೆ, ಅಂದರೆ ಸಿಂಗ್ಯುಲರ್ ಆಗಿದೆ. ಸಿಂಗ್ಯುಲರ್ ಆಗಿದ್ದರೆ ಯಾವುದನ್ನು ಬಳಸ್ತೀರಾ? ಸೊ ನೀವು ಕಮೆಂಟ್ ಬಾಕ್ಸಲ್ಲಿ 4th ಅಂತ ಬರೆದು ಎರಡಕ್ಕೂ ಕೂಡ ಆನ್ಸರನ್ನು ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ವಿದ್ಯಾರ್ಥಿಗಳು ಈ ಎರಡು ಪ್ರಶ್ನೆಗಳಿಗೆ ಉತ್ತರಿಸ್ತೀರಾ ಅಂಥೇಳಿ. ಇನ್ನು 5th ನೋಡಿ, ದ ಎಲಿಫೆಂಟ್ ಸೆಡ್ ಮೈ ಲಾರ್ಡ್ ದೇರ್ ಡ್ಯಾಶ್ ಅಂತ ಇದೆ. ದೇರ್ ಡ್ಯಾಶ್ ನೋ ಡಿಸ್ಟರ್ಬೆನ್ಸ್. ನೋಡಿ ವಿದ್ಯಾರ್ಥಿಗಳೇ, ಡಿಸ್ಟರ್ಬೆನ್ಸ್ ಅನ್ನೋದು ಸಿಂಗ್ಯುಲರ್ ಆಗಿದೆ. ಇಲ್ಲಿ ನಮಗೆ ಇಲ್ಲಿ ನೋಡಿದರೆ ಗೊತ್ತಾಗೋದಿಲ್ಲ ಯಾವುದನ್ನು ಫಿಲ್ ಮಾಡಬೇಕು ಅಂತ. ಡಿಸ್ಟರ್ಬೆನ್ಸ್ ಅನ್ನೋದು ಸಿಂಗ್ಯುಲರ್ ಆಗಿದೆ. ಸೊ ಸಿಂಗ್ಯುಲರ್ ಆಗಿದ್ದ ಕಾರಣ ಈಸ್ ಅಂತೇಳಿ ಫಿಲ್ ಮಾಡ್ತೇವೆ. ದೇರ್ ಈಸ್ ನೋ ಡಿಸ್ಟರ್ಬೆನ್ಸ್ ಆಫ್ ದ ಪೀಸ್ ಇನ್ ಯುವರ್ ಕಿಂಗ್ಡಮ್ ಅಂಥೇಳಿ. ಐ ಅಂತ ಇದೆ ನೋಡಿ, ಐ ಇದ್ದಾಗ ನಾವು ಹ್ಯಾಸನ್ನು ಬಳಸಲಿಕ್ಕೆ ಸಾಧ್ಯ ಇಲ್ಲ. ಹ್ಯಾಸ್ ಯಾವಾಗ ಬಳಸಬೇಕು, ಹೀ ಇರಬೇಕು, ಶೀ ಇರಬೇಕು, ಇಟ್ಟಿರಬೇಕು. ಇಲ್ಲ ಅಂದರೆ ಯಾವುದೋ ವ್ಯಕ್ತಿಯ ಹೆಸರೋ ವಸ್ತುವಿನ ಹೆಸರೋ ಇದ್ದರೆ ಮಾತ್ರ ನಾವೇನು ಮಾಡಬೇಕಾಗುತ್ತೆ, ಹ್ಯಾಸ್ ಅಂತೇಳಿ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದ್ದರೆ ಸೆಂಟೆನ್ಸು ಹ್ಯಾಸ್ ಬಳಸ್ತೇವೆ. ಸೊ ಇಲ್ಲಿ ಐ ಇದ್ದಾಗ ಹ್ಯಾಸನ್ನು ಬಳಸೋ ಹಾಗೆ ಇಲ್ಲ, ಹ್ಯಾವ್ ಅಂತೇಳಿ ಫಿಲ್ ಮಾಡಬೇಕು. ಐ ಹ್ಯಾವ್ ಓನ್ಲಿ ಬೀನ್ ಹ್ಯಾವಿಂಗ್ ಡಿಸ್ಕಷನ್ ವಿತ್ ಮೈ ಫ್ರೆಂಡ್ ಹಿಯರ್ ಈಸ್ ಆ್ಯಸ್ ದ ಪೊಸಿಷನ್ ಆಫ್ ದಿಸ್ ಲಿಟಲ್ ಹಟ್ ವಿಚ್ ಯುವರ್ ಲಾರ್ಡ್ಶಿಪ್. ಯುವರ್ ಲಾರ್ಡ್ಶಿಪ್ ಅನ್ನೋದು ಆ ಸಿಂಹವನ್ನು ಕುರಿತು ಬಳಸ್ತಕ್ಕಂತಹ ಪದ ಆಗಿರುತ್ತಲ್ವ. ಸೊ ಸಿಂಹ ಅಂತಕ್ಕಂಥದ್ದು ಸಿಂಗ್ಯುಲರ್ ಆಗಿರುತ್ತೆ, ಅದರ ಜೊತೆಗೆ ಥರ್ಡ್ ಪರ್ಸನ್ ಕೂಡ ಆಗಿರುತ್ತೆ. ಸೊ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದರೆ ಸಿ ಅಥವಾ ಸೀಸ್ಗಳಲ್ಲಿ ವರ್ಬ್ಗೆ ಎಸ್ ಸೇರಿರೋದು ಯಾವುದಕ್ಕೋ ಅದನ್ನು ಫಿಲ್ ಮಾಡ್ತೇವೆ. ಸೊ ಇಲ್ಲಿ ಸೀಸ್ ಅಂತಕ್ಕಂಥದ್ದನ್ನು ಫಿಲ್ ಮಾಡ್ತೇವೆ. ಸೊ ಈ ರೀತಿ ವಿದ್ಯಾರ್ಥಿಗಳೇ ನೀವು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಸಾಲ್ವ್ ಮಾಡಬೇಕು. ಸುಮಾರು 3 ಅಂಕಗಳಿಗೆ ನಿಮಗೆ ಈ ಒಂದು ಪ್ರಶ್ನೆಯನ್ನು ಕೇಳ್ತಕ್ಕಂತಹ ಚಾನ್ಸ್ ಇರುತ್ತೆ. ಯಾರು ಕೂಡ ಸ್ಕಿಪ್ ಮಾಡಬೇಡಿ. ವಿಡಿಯೋವನ್ನು ಬೇಕಾದರೆ ಮತ್ತೊಂದು ಸಲ ನೋಡಿಕೊಂಡು ರೂಲ್ಸ್ಗಳನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ವಿದ್ಯಾರ್ಥಿಗಳೇ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಹೆಚ್ಚಿನ ಗ್ರಾಮರ್ ಲೆಸನ್ಸನ್ನು ಕಲಿಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆ ಯಾವುದಾದ್ರೂ ಲೆಸನ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಅದರ ಟೈಟಲನ್ನು ತಿಳಿಸಿ. ಐ ವಿಲ್ ಟ್ರೈ ಟು ಗಿವ್ ದ ವಿಡಿಯೋ ಫಾರ್ ದ್ಯಾಟ್ ರಿಕ್ವೆಸ್ಟ್ ಆಲ್ಸೋ. Let's meet again. Thank you for watching. All the best. Keep learning.